ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ಬಟ್ಟೆ ಬಿಚ್ಚಿದ್ದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈಗ ಸುಜಾತ ಯಾರು ಬಿಜೆಪಿ ಕಾರ್ಯಕರ್ತೆ ಅಂತ ಹೇಳ್ತಾ ಇದ್ರು, ಆಕೆಯ ಬಟ್ಟೆ ಬಿಚ್ಚಿ ಎತ್ತಾಕೊಂಡು ಹೋದ್ರು. ಈಗ ಅವ್ರ ವಿರುದ್ಧ ದೂರು ಕೊಟ್ಟಿದ್ದಂತ ಕಾಂಗ್ರೆಸ್ ಮುಖಂಡೆ ಸುವರ್ಣ ಅವರನ್ನು ಕೂಡ ಅರೆಸ್ಟ್ ಮಾಡಕ್ ಹೋದ್ರಂತೆ. ಪಾಪ ಅವ್ರು ಕುಸ್ತು ಬಿದ್ಬಿಟ್ರಂತೆ, ಅವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರಂತೆ. ಈ ಒಮ್ಮನು ಕುಸ್ತು ಬಿದ್ದಿತ್ತಲ್ಲ, ಬಟ್ಟೆ ಎಲ್ಲ ಬಿಚ್ಕೊಂಡ್ ಬಿದ್ದಿತ್ತಲ್ಲ, ಈ ಒಮ್ಮನ ಯಾಕೆ ಹೇಳ್ಕೊಂಡು ಹೋದ್ರಿ? ಮತ್ತೆ ಬಿಜೆಪಿ ಕಾರ್ಯಕರ್ತೇನು ಕುಸ್ತು ಬಿದ್ದಿತ್ತಲ್ಲ, ಆ ಬಟ್ಟೆ ಎಲ್ಲ ಬಿಚ್ಕೊಂಡಿತ್ತಲ್ಲ, ಮತ್ತೆ ಆ ಒಮ್ಮನ ಯಾಕೆ ಕರ್ಕೊಂಡು ಹೋದ್ರಿ? ಈ ಒಮ್ಮನ ಅರೆಸ್ಟ್ ಮಾಡುವಾಗ ಕುಸ್ತು ಬಿತ್ತು ಅಂತ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರಿ. ಕಾಂಗ್ರೆಸ್ ಕಾರ್ಯಕರ್ತೇನ, ಕಾಂಗ್ರೆಸ್ ಕಾರ್ಪೊರೇಟರ್ ನಿಜ ಇರ್ಬೋದು, ನಮಗ್ ಗೊತ್ತಿಲ್ಲ. ಇವ್ರು ಕುಸ್ತು ಬಿದ್ರಂತೆ, ಇವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರಿ ಕಾಂಗ್ರೆಸ್ ಕಾರ್ಪೊರೇಟರ್ನ. ಅದೇ ಬಿಜೆಪಿ ಕಾರ್ಯಕರ್ತ ಕುಸ್ತು ಬಿದ್ರು, ದರ ಅಂತ ಎಳ್ಕೊಂಡು ಹೋಗಿ ಬಟ್ಟೆ ಎಲ್ಲ ಬಿಚ್ಚಿಸಿ ಎಲ್ಲ ಮಾಡಿದ್ರಿ, ಕಚ್ಚಿದ್ಲು ಪರ್ಚಿದ್ಲು ಅಂತ ಎಲ್ಲ ಸ್ಟೋರಿ ಹೇಳಿದ್ರಿ. ಏನ್ ನಡೀತಾ ಇದೆ? ಸರ್ಕಾರ ಅವ್ರದಿದೆ. ಸರ್ಕಾರ ಅವ್ರದಿದ್ರೆ ನ್ಯಾಯ ಎಲ್ಲರಿಗೂ ಒಂದೇ ತಾನೆ. ಇವ್ರ ಮೇಲೂ ಕೇಸಿದೆ, ಅವ್ರ ಮೇಲೂ ಕೇಸಿದೆ. ಇವ್ರನ್ನ ಅರೆಸ್ಟ್ ಮಾಡಕ್ ಹೋಗಿದ್ರೆ, ಅವ್ರನ್ನೂ ಅರೆಸ್ಟ್ ಮಾಡಕ್ ಹೋಗಿದ್ರಿ. ಅವ್ರನ್ನ ಅರೆಸ್ಟ್ ಮಾಡುವಾಗ ತಲೆನೋವಲ್ಲ, ಎದೆ ನೋವಲ್ಲ, ಬಟ್ಟೆ ಬಿಚ್ಚಿದ್ರು ದರ ಅಂತ ಹೇಳ್ಕೊಂಡು ಹೋದ್ರಿ. ಇವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ಮರ್ಯಾದೆಯುತವಾಗಿ ಸಾಗಿಸಿದ್ರಿ. ಏನ್ ಮಾಡ್ತಿದ್ರಿ ನೀವೆಲ್ಲ? ಇದಕ್ಕೇನೆ ಇವತ್ತು ನಾಳೆ ಇಡೀ ಬಿಜೆಪಿ ಟೀಮ್ ಹುಬ್ಳಿಗೆ ಹೋಗ್ತಾ ಇದೆ. ಏನ್ ನಡೀತಾ ಇದೆ ಸಿದ್ದರಾಮಯ್ಯನವ್ರೆ? ಏನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರೇ? ಏನ್ ನಡೀತಾ ಇದೆ ಜಿ ಪರಮೇಶ್ವರ್ ಅವರೇ? ಕಾಂಗ್ರೆಸ್ ಕಾರ್ಯಕರ್ತೆ ತಲೆ ಸುತ್ತ ಬಿದ್ರಂತ ಅವ್ರ ಆಸ್ಪತ್ರೆಗೆ ದಾಖಲು ಮಾಡ್ತೀರಿ, ಬಿಜೆಪಿ ಕಾರ್ಯಕರ್ತೆ ದರ ಅಂತ ಹೇಳ್ಕೊಂಡು ಹೋಗ್ತೀರಿ. ಈಗ ಬಿಜೆಪಿ ಅವ್ರು ಕೇಳಿದ್ರೆ ಸುಮ್ನೆ ಬಿಡ್ತಾರ ನಿಮ್ಮನ್ನ? ಕಾನೂನು ಎಲ್ಲರಿಗೂ ಒಂದೇ ತಾನೆ. ಏನಪ್ಪ ಬರೀ ಇಂಥವೇ ಸುದ್ದಿಗಳು. ನಮಗಂತೂ ವ್ಯವಸ್ಥೆ ಮೇಲೆ ನಂಬಿಕೆನೆ ಕಳ್ಕೊಳ್ತಾ ಇದೀವಿ. ನಾಳೆ ಅಶೋಕ್ ಮತ್ತೆ ಎಲ್ಲಾ ಬಿಜೆಪಿ ಅವರು ಮೈಲೇಜ್, ಪೊಲಿಟಿಕಲ್ ಮೈಲೇಜ್ ಟೈಮ್ ಕೊಟ್ಟಿದ್ದಾರೆ. ಆ ವಿಡಿಯೋ ಯಾರು ಮಾಡಿದ್ರು ವ್ಯಾನ್ ಅಲ್ಲಿ ಹೆಣ್ಮಗಳು ಬಿಜೆಪಿ ಕಾರ್ಯಕರ್ತೆ ವಿಡಿಯೋ ಮಾಡಿದ್ದಾರು, ಅಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ಎಲ್ಲರೂ ಸಸ್ಪೆಂಡ್ ಆಗ್ಬೇಕು. 10 ಗಂಟೆವರೆಗೆ ಸಸ್ಪೆಂಡ್ ಆಗಿಲ್ಲ ಅಂದ್ರೆ ಹೌದು, ಪೊಲೀಸ್ ವ್ಯಾನ್ ಅಲ್ಲಿ ಯಾರು ವಿಡಿಯೋ ತೆಗೆದಿದ್ದು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಬಟ್ ಇದನ್ನ ಪೊಲಿಟಿಕಲಿ ಮೈಲೇಜ್, ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಮೈಲೇಜ್ ತಗೊಳ್ಳೋದಕ್ಕೆ ನೀವು ಹವಣಿಸ್ತಾ ಇದ್ದೀರಲ್ಲ, ಗತಿಗೆಟ್ಟೋಗಿದ್ದೀರಿ ನೀವು. ಆಯ್ತು, ಏನ್ ಮಾಡಕ್ಕಾಗಲ್ಲ, ರಾಜಕಾರಣ ಇದೇ ಇರುತ್ತೆ, ಗಬ್ಬೆದ್ದು ನಾರ್ತಾ ಇದೆ ಅಷ್ಟೇ. ಇದು ಈ ದಿನದ ರಾ ನ್ಯೂಸ್. ನಾನು ಮತ್ತು ಸತೀಶ್ ಹೋಗ್ಬಿಟ್ಟು ಬರ್ತೀವಿ. ನಾಳಿನ ರಾ ನ್ಯೂಸ್ ನಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ಅನಿಶ್ಚಿತ.